ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಾವು ನೆಕ್ಸ್ಟ್ ಹೊರಟಿದ್ದೆ ನನ್ನ ಫ್ರೆಂಡ್ ನಿತ್ಯನ ನೋಡ್ಕೊಬರೋಣ ಅಂತ. ಯಾಕಪ್ಪ ಅಂತಂದರೆ ಈ ದೇವಸ್ಥಾನದಿಂದ ಜಸ್ಟ್ 2 ಕಿಲೋಮೀಟರ್ ಅವ್ರ ಮನೆ ಇದೆ. ಇದು ಹಂಗೆ ಹೋಗ್ತಾ ಇದ್ದಾರೆ, ನೋಡ್ಕೊಂಡು ಅವಳನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲೂ ಕೂಡ ನಾನು ಹೆಂಡತಿ ರೂಟ್ ಮ್ಯಾಪ್ ನೋಡ್ಕೊಂಡು ಬೇರೆ ಕಡೆ ಕರ್ಕೊಂಡು ಹೋಗೋಳೆ. ಮತ್ತೆ ನನ್ನ ಫ್ರೆಂಡ್ ನಿತ್ಯಂಗೆ ಕಾಲ್ ಮಾಡ್ಕೊಂಡು ರಿಟರ್ನ್ ಬಂದ್ವಿ. ನಾವು ಅವ್ರ ಮನೆಗೆ ಬಂದು ಮಾತಾಡ್ಸ್ಕೊಂಡು ಕೂತ್ಕೊಂಡು ಜಾಸ್ತಿ ಟೈಮ್ ಸಿಗಲಿಲ್ಲ, ಯಾಕೆಂದರೆ ನಾವು ಬೇಗನೆ ಮೈಸೂರಿಗೆ ಹೋಗಬೇಕಿತ್ತು. ಅದಕ್ಕೆ ನನ್ನ ಫ್ರೆಂಡ್ ಹೇಳಿದ್ಲು, ಬಾ ನಮ್ಮ ಮನೆಗೂ ಹೋಗಿದ್ದು ಬರೋಣ ಅಂತ ಕರ್ಕೊಂಡೋದ್ಲು. ಯಾಕಪ್ಪ ಅಂದರೆ ಇವಳು ಮದುವೆ ಆಗಿರೋದು ಒಂದೇ ಊರಿಗೆ, ಇವ್ರ ಅಪ್ಪನ ಮನೆ ಇದ್ಲು, ಅದರಿಂದ ಇವಳು ಗಂಡನ ಮನೆಗೆ ಕರ್ಕೊಂಡೋದ್ಲು. ಇವ್ರ ಮನೆ ಅಂತೂ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಕಡೆ ಹೋಯ್ತಿದ್ದಂಗೆ ಫ್ರೆಶ್ ಏರ್. ಇವಳು ಅವ್ರ ಮನೇಲಿ ತಿನ್ನೋಕೆ ಕೊಟ್ಟಿದ್ದಲ್ಲದೆ ಇವಳು ಗಂಡನ ಮನೇಲೂ ಬಂದು ಜ್ಯೂಸ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಬೇರೆ ಕೂತವಳೆ. ಹಾಗೆ ನಮಗೂ ಟೈಮ್ ಆಯಿತು, ಹೊರಡೋ ಟೈಮ್ ಆಯಿತು ಅಂತ ಅವ್ರಿಗೆ ಬಾಯ್ ಹೇಳಿ ನಾವು ಮೈಸೂರು ಕಡೆ ಹೊರಟು. ಎಷ್ಟೇ ಆಗಲಿ ನಮ್ಮ ಹಳ್ಳಿ ಜೀವನನೇ ಚೆಂದ, ಹಳ್ಳಿ ಮನೆಗಳೇ ಇಷ್ಟ ನನಗೆ. ಎಷ್ಟೇ ದೊಡ್ಡ ಮನೆ ಕಟ್ಟಿದ್ರು ಕೂಡ ಹಳ್ಳಿ ಮನೆಗಳು ನೋಡೋದಕ್ಕೆ ಏನೋ ಒಂಥರ ಚೆಂದ. ನಾವು ಬರಬೇಕಿದ್ರೆ KRS ಮೇಲೇ ಮೈಸೂರಿಗೆ ಬರೋದು. KRS ಬರ್ತಾ ಇದ್ದಂಗೆ ನಮ್ಮ ಹಸ್ಬೆಂಡ್ ಫಿಶ್ ಅಂಗಡಿ ನೋಡ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಡೋದ. ನನಗೆ ಗೊತ್ತು ಅವ್ರು ನನಗೆ ಹೊಟ್ಟೆ ಉರಿಸ್ಬೇಕು ಅಂತಲೇ ತಂದಿದ್ದು, ಯಾಕೆಂದರೆ ಫೋರ್ಸ್ ಬೇರೆ ಕೊಡ್ತಿದ್ದಾರೆ. ನಾನು ಅವತ್ತು ನಾನ್ ವೆಜ್ ಬೇರೆ ತಿನ್ನಲ್ಲ ಅಂತ ಹೇಳಿದ್ದೆ. ಅಲ್ಲಿಂದ ಬರೋ ಲೇಟ್ ಆಯಿತು. ಸೊ ನಾವು ಇವತ್ತು ನಮ್ಮ ಆ್ಯನಿವರ್ಸರಿಗೆ ಅಲ್ಲಿ ಇಲ್ಲಿ ಹೋಗೋದು ಬೇಡ, ಮಕ್ಳಿಗೇನಾದ್ರು ಕೊಡೋಣ ಅಂತ ನಾವು ಓದಿದಂಥ ಸ್ಕೂಲು TS ಸುಬ್ಬಣ್ಣ ಸ್ಕೂಲ್ಗೆ ಮಕ್ಕಳಿಗೆ ಸ್ವೀಟ್ ಕೊಡೋಣ ಅಂತ ಬಂದು. ಅವರು ನಮಗೋಸ್ಕರ ಪ್ರೇಯರ್ ಮಾಡಿದ್ರು, ನಮ್ಮ ಸುಬಂಧತ ಅವರ ಸಾಂಗ್ ಹೇಳಿದ್ರು. ಯಾಕಪ್ಪ ಈ ಡಿಸಿಷನ್ ತಗೊಂಡು ಅಂತ ಹೇಳಿದ್ರೆ, ನಾನು ಕೂಡ ಇದೇ ಹಾಸ್ಟೆಲಲ್ಲಿ ಓದಿದ್ದು. ನಾವು ಇದೇ 10 ವರ್ಷದ ನಾನು ಇಲ್ಲಿದ್ದಾಗ ಯೋಚನೆ ಮಾಡ್ತಿದ್ದೆ, ಯಾರು ಬರ್ತಾರಾ, ಏನಾದ್ರು ಕೊಡ್ತಾರಾ ನಮಗೆ ತಿನ್ನೋದಕ್ಕೆ ಅಂತ ವೆಯ್ಟ್ ಮಾಡ್ತಿದ್ದೋ. ಯಾಕಪ್ಪ ಅಂದರೆ ನಮ್ಮ ಹಾಸ್ಟೆಲಿಂದ ಬೆಟ್ಟದ ಮೇಕ್ಕೆ ಹೋಗಬೇಕು, ಏನಾದ್ರು ತಗೋಬೇಕು ಅಂದರೆ ಇಲ್ಲಂತೂ ಪೇರೆಂಟ್ಸ್ ಬಂದರೆ ಮಾತ್ರ ನಮ್ಮನ್ನ ಬಿಡೋದು, ಇಲ್ಲ ಅಂದರೆ ಬಿಡ್ತಿರ್ಲಿಲ್ಲ. ಆವಾಗ ನಮಗಂತೂ ಬೇಜಾರಾಗೋದು. ಏನೋ ತಿನ್ನಬೇಕು ಅನ್ಸಿದ್ರೆ ನಮಗೇನೂ ಸಿಗ್ತಾನೂ ಇರಲಿಲ್ಲ. ನಮ್ಮ ಫ್ರೆಂಡ್ಸ್ಗಳ್ದು ಯಾರು ಪೇರೆಂಟ್ಸ್ ಬಂದರೆ ಸಾಕು, ಫುಲ್ಲು ಖುಷಿ. ಯಾಕಪ್ಪ ಅಂದರೆ ಅವರೇನೋ ತಿಂಡಿ ತಂದಿರ್ತಾರೆ, ಊಟ ತಂದಿರ್ತಾರೆ, ಕೊಡೋಣ ಅಂತ ಯೋಚನೆ ಮಾಡ್ತಿದ್ದೋ. ಅದಕ್ಕೆ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಕೂಡ ಯೋಚನೆ ಮಾಡಿ ಮಕ್ಕಳಿಗೇನಾದ್ರು ಕೊಡೋಣ ಅಂತ ಯೋಚನೆ ಮಾಡ್ದೋ. ನಮಗಂತೂ ದೊಡ್ಡದಾಗಿ ಕೊಡೋ ಅಷ್ಟು ಶಕ್ತಿ ಇಲ್ಲ. ಅದಕ್ಕೆ ನಮ್ಮ ಕೈಲಾದಷ್ಟು ಸ್ವೀಟಲ್ಲಿ ನಾವು ಹಂಚಿ ಮಕ್ಕಳಿಗೆ ಖುಷಿ ಪಡಿಸ್ತೋ. ಮುಂದಿನ ವರ್ಷ ಇಷ್ಟರಲ್ಲಿ ಭಗವಂತ ನಮಗೆ ಏನಾದರೂ ಮಕ್ಕಳಿಗೆ ಇನ್ನೂ ದೊಡ್ಡದಾಗಿ ಮಾಡೋ ಅಂಥ ಶಕ್ತಿ ಕೊಟ್ಟರೆ ಸಾಕು. ನಮಗೆ ಸಾವಿರಾರು ಜನ ಫೇಕ್ ವಿಶ್ಗಿಂತ ಇಂಥ ಮುಗ್ಧ ಮನಸ್ಸುಗಳಿಂದ ಒಂದು ಒಳ್ಳೆ ವಿಶ್ ಬಂದರೆ ಸಾಕು, ನಾವು ಸದಾಕಾಲ ಚೆನ್ನಾಗಿರ್ತೀವಿ ಅಂತ ಭಾವಿಸ್ತೀನಿ. ಯಾರು ನಿಮ್ಮ ಬರ್ತ್ಡೇ, ಆ್ಯನಿವರ್ಸರಿ ಏನೇ ಸೆಲೆಬ್ರೇಷನ್ ಮಾಡಿಕೊಂಡ್ರು ಪಾರ್ಟಿ ಮಾಡೋ ಬದಲು ಇಂಥ ಮಕ್ಕಳಿಗೆ ಬಂದು ನಿಮ್ಮ ಕೈಲಾದ ಸ್ವೀಟ್ ಹಂಚಿ ಇವ್ರಿಗೆ ಖುಷಿ ಪಡಿಸಿ ಅಂತ ನಿಮ್ಮಲ್ಲಿ ಕೇಳ್ಕೊತೀನಿ.